ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು RR ದಮ್ ಬಿರಿಯಾನಿ ಹೋಟೆಲ್ ಅಲ್ಲಿ ಈಗ ಹೈದರಾಬಾದ್ ದಮ್ ಬಿರಿಯಾನಿ ಇವ್ರು ಯಾವ ರೀತಿ ಮಾಡೋದಂತ ಬಿಟ್ಟು ತೋರಿಸ್ಕೊಡ್ತಾ ಇದಾರೆ. ನಾನು ಲಾಸ್ಟ್ ಟೈಮ್ ಒಂದು ಬಿರಿಯಾನಿ ಮಾಡಿದ್ದೆ. ಆ ಬಿರಿಯಾನಿ ಒಂಥರ ಡಿಫ್ರೆಂಟ್, ಮತ್ತೆ ಇದು ಒಂಥರ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ. ಇದರಲ್ಲಿ ಒಂದು 4 kg ಇಂಡಿಯನ್ ಗೇಟ್ ರೈಸ್ ಹಾಕಿ ಮತ್ತೆ 4 kg ಚಿಕನ್ ಹಾಕಿ ಮಾಡ್ತಾ ಇದಾರೆ. ಇದಂತೂ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ. ಈಗ ಬನ್ನಿ ನೋಡೋಣ ಇವರು ಹೈದರಾಬಾದ್ ದಮ್ ಬಿರಿಯಾನಿ ಇವ್ರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಇವರು ಇಂಡಿಯನ್ ಗೇಟ್ ಪ್ಯೂರ್ ಬಾಸ್ಮತಿ ರೈಸ್ ಯೂಸ್ ಮಾಡ್ತಾ ಇದಾರೆ. ಇದು 4 kg ರೈಸ್ ಹಾಕಿ ಈಗ ಮಾಡ್ತಾ ಇದಾರೆ. ಈ 4 kg ರೈಸ್ ಈಗ ನೀರಲ್ಲಿ ನೆನೆಸ್ಕೊಂತಾರೆ. ನೋಡಿ, ಈಗ 3 kg ಹಾಕಿದ್ದಾರೆ. ಇದೊಂದು 4 kg. ನೋಡಿ, ಈಗ ವಾಶ್ ಮಾಡ್ತಾ ಇದಾರೆ. ನೋಡಿ, ಇದನ್ನ ಒಂದು 2 ಟೈಮ್ ವಾಶ್ ಮಾಡಿಕೊಟ್ಟು ಈಗ ಇದ್ರಲ್ಲಿ ನೀರು ಹಾಕಿ ಇಟ್ಕೊಂಡಿದ್ದಾರೆ. ಇದನ್ನ ಒಂದು ಅರ್ಧ ಗಂಟೆ ಇದರ ನೆನೆಸ್ಕೊಂತಾರೆ. ಈಗ ಮಸಾಲ ಐಟಮ್ ತಗೊಂತಾ ಇದಾರೆ. ನೋಡಿ, ಇದರಲ್ಲಿ ಈಗ ಅರಿಶಿನ ಪುಡಿ ಸ್ವಲ್ಪ, ಜಸ್ಟ್ ಒಂದು 2 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ. ಏಕೋನ್ ಸರ್? ಮಟನ್ ಮಸಾಲ. ಓಕೆ. ನೋಡಿ, ಮಟನ್ ಮಸಾಲ 15 ರಿಂದ 20 ಗ್ರಾಮು ಮಟನ್ ಮಸಾಲ. ಈ ವೈನ್ ಮಿಷಿನು ಸ್ವಲ್ಪ ದೊಡ್ಡದು, ಆ ಕಾರಣಕ್ಕೆ ಗ್ರಾಮ್ಸ್ ಅಷ್ಟೊಂದು ಚೆನ್ನಾಗಿ ಗೊತ್ತಾಗೋದಿಲ್ಲ. ನೋಡಿ, ಇದು ಚಿಲ್ಲಿ ಪೌಡರ್ ಹಾಕ್ಕೊಂತ ಇದ್ದಾರೆ. ಈಗ ಇದೆಲ್ಲ ಇವರು ಯೂಸ್ ಮಾಡ್ತಾರಂತ ಬ್ರ್ಯಾಂಡ್ ಬಂದು ಶಕ್ತಿ. ಇದು ಚಿಲ್ಲಿ ಪೌಡರು 35 ಗ್ರಾಮ್ ತಗೊಂಡಿದ್ದಾರೆ. ಬಿರಿಯಾನಿ ಮಸಾಲ. ಓಕೆ. ನೋಡಿ, ಬಿರಿಯಾನಿ ಮಸಾಲ 10 ರಿಂದ 15 ಗ್ರಾಮ್ ಬಿರಿಯಾನಿ ಮಸಾಲ. ಓಕೆ ಸರ್. ಗರಂ ಮಸಾಲ. ಓಕೆ. ನೋಡಿ, ಗರಂ ಮಸಾಲ ನೋಡಿ, ಇದು ಅಷ್ಟೇ ಒಂದು 25 ಗ್ರಾಮ್ ಅಷ್ಟು ಗರಂ ಮಸಾಲ. 25 ರಿಂದ 30 ಗ್ರಾಮ್ ಗರಂ ಮಸಾಲ. ಜೀರಾ ಪೌಡರ್. ನೋಡಿ, ಈಗ ಜೀರಾ ಪೌಡರ್ ಹಾಕ್ತಾ ಇದಾರೆ. ನೋಡಿ, ಜೀರಾ ಪೌಡರು ಒಂದು 25 ಗ್ರಾಮು. ಬ್ಲ್ಯಾಕ್ ಪೆಪ್ಪರ್ ಪೌಡರು ನೋಡಿ, ಅದು ಅಷ್ಟೇ ಒಂದು 10 ರಿಂದ 15 ಗ್ರಾಮ್ ಅಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್. ಧನಿಯಾ ಪೌಡರ್. ಓಕೆ. ಈಗ ಧನಿಯಾ ಪೌಡರ್ ಹಾಕ್ತಾ ಇದಾರೆ. ನೋಡಿ, ಧನಿಯಾ ಪೌಡರು 20 ರಿಂದ 25 ಗ್ರಾಮ್ ಧನಿಯಾ ಪೌಡರ್. ನೋಡಿ, ಈಗ ಪುಡಿ ಹಾಕ್ತಾ ಇದಾರೆ. ನೋಡಿ, 100 ಗ್ರಾಮು ಪುಡಿ ಉಪ್ಪು, 100 ಗ್ರಾಮ್ ಪುಡಿ ಉಪ್ಪು. ನೋಡಿ, ಇದು 4 kgಗೆ ಇದು ಒಂದು ಮಸಾಲ. ಇದು ನೋಡಿ, ಇಷ್ಟೊಂದು ಬೇಕಾಗುತ್ತೆ. ನೋಡಿ, ಅದರಲ್ಲಿ ಈಗ ಕಸೂರಿ ಮೇಥಿ ಫುಲ್ಲಾಗಿ ಒಂದಿಡಿ. ನೋಡಿ, ಹೈದರಾಬಾದಿ ದಮ್ ಬಿರಿಯಾನಿಗೆ ಈಗ ಫಸ್ಟ್ ಚಿಕನ್ ಹಾಕ್ಕೊಂತ ಇದಾರೆ. ಇದು ಚಿಕನ್ 4 kg ಚಿಕನ್. ನೋಡಿ, ಈ ತರ ದೊಡ್ಡ ದೊಡ್ಡ ಪೀಸ್ ಆಗಿ ಇದನ್ನ ಕಟ್ ಮಾಡಿಸ್ಕೊಂಡ್ ಬಂದಿದ್ದಾರೆ. ಓಕೆ. ನೋಡಿ, ಈಗ ಮಸಾಲ ತೋರಿಸಿದ್ನಲ್ಲ, ಆ ಮಸಾಲ ಎಲ್ಲ ಇದ್ರಲ್ಲಿ ಹಾಕ್ಕೊಂತ ಇದಾರೆ. ನೋಡಿ, ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂತ ಇದಾರೆ. ಓಕೆ. ಅದೊಂದು ಸೌಟು ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಶುಂಠಿ ಪೇಸ್ಟು ಒಂದು ಸೌಟು. ನೋಡಿ, ಇದರಲ್ಲಿ ಈಗ ಮೊಸರು ಹಾಕ್ತಾ ಇದಾರೆ. ಅರ್ಧ ಲೀಟ್ರ್ ಮೊಸರು. ನೋಡಿ, ಈಗ ಮತ್ತೆ ಮೊಸರು ಹಾಕ್ತಾ ಇದಾರೆ. ಇದು ಅರ್ಧ ಲೀಟ್ರ್ ಮೊಸರು. ನೋಡಿ, ಟೋಟಲ್ 1 ಲೀಟ್ರ್ ಮೊಸರು ಹಾಕೊಂಡಿದ್ದಾರೆ. ನೋಡಿ, ಅದರಲ್ಲಿ ಈಗ ಆಯಿಲ್ ಹಾಕೊಂತ ಇದಾರೆ. 1 ಲೀಟ್ರ್ ಆಯಿಲ್. ಓಕೆ. ನೋಡಿ, 1 ಲೀಟ್ರ್ ಆಯಿಲ್ ಹಾಕೊಂಡಿದ್ದಾರೆ ಇದರಲ್ಲಿ. ನೋಡಿ, ಈಗ ಇದರಲ್ಲಿ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಒಂದು 2 ಹಿಡಿ ಹಾಕೊಂತ ಇದ್ದಾರೆ. ಈಗ ಗ್ರೀನ್ ಚಿಲ್ಲಿ ಹಾಕೊಂತ ಇದ್ದಾರೆ. ಓಕೆ. ಹಸಿಮೆಣಸಿನ್ಕಾಯಿ ಒಂದು 20 ರಿಂದ 25 ಹಸಿಮೆಣಸಿನ್ಕಾಯಿ. ನೋಡಿ, ಇದರಲ್ಲಿ ಈಗ ಸ್ವಲ್ಪ ನೀರು ಹಾಕೊಂತ ಇದ್ದಾರೆ. ಇದು ಅಂಬೂರ್ ಬಿರಿಯಾನಿಗೆ ಅನ್ನ ಬೇಯಿಸಿದ್ರು, ಆ ನೀರು ಇದ್ರಲ್ಲಿ ಹಾಕೊಂತ. 2 ನೋಡಿ, 2.5 ಸೌಟು ನೀರು. ನೋಡಿ, ಇದು ಇಷ್ಟನ್ನು ಹಾಕೊಂಡು ಈಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಇದನ್ನ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಟ್ಟಿದ್ದಾರೆ. ಮಿಕ್ಸ್ ಮಾಡ್ಕೊಟ್ಟು ಇಟ್ಕೊಂಡಿದ್ದಾರೆ.
ಈರುಳ್ಳಿ ಮತ್ತು ಪಲಾವ್ ಇಂಗ್ರೀಡಿಯೆಂಟ್ಸ್ ಇದನ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದಾರೆ. ಫ್ರೈ ಮಾಡ್ಕೊಳೋದಕ್ಕೆ ನೋಡಿ ಚಕ್ಕೆ, ಏಲಕ್ಕಿ, ಮೊಗ್ಗು ಮತ್ತು ಲವಂಗ ನೋಡಿ ಇಷ್ಟೊಂದು ಎಲ್ಲ ಹಾಕ್ಕೊಂಡಿದ್ದಾರೆ. ನೋಡಿ ಇಲ್ಲಿ ಬಾಣಲಿ ಒಂದು ಇಟ್ಕೊಂಡಿದ್ದಾರೆ. ಬಾಣಲಿಯಲ್ಲಿ ಈಗ ಎಣ್ಣೆ ಹಾಕ್ಕೊತಾ ಇದ್ದಾರೆ. ನೋಡಿ ಈಗ 1 ಲೀಟರ್ ಎಣ್ಣೆ ಹಾಕ್ತಾ ಇದ್ದಾರೆ. ನೋಡಿ ಈಗ ಎಣ್ಣೆ ಕಾಯಿಸ್ಕೊಂಡಿದ್ದಾರೆ. ಎಣ್ಣೆ ಕಾಯಿಸ್ಕೊಂಡ್ಮೇಲೆ ಈಗ ಈರುಳ್ಳಿ ಮತ್ತು ಪಲಾವ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೊತಾ ಇದ್ದಾರೆ. ಫುಲ್ ಬ್ರೌನಿಶ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೊಂಡು ತೆಗಿತಾರೆ. ಫ್ರೈ ಆಗಿದೆ. ಒಂದು 5 ನಿಮಿಷ ಇದನ್ನ ಆಯಿಲಲ್ಲಿ ಫ್ರೈ ಮಾಡಿ ಈಗ ತೆಗಿತಾ ಇದ್ದಾರೆ. ನೋಡಿ ಇದು ಇಷ್ಟು ಮಾತ್ರ ಇದನ್ನ ಆಯಿಲಲ್ಲಿ ಫ್ರೈ ಮಾಡಿ ಟಕ್ ಅಂತ ತೆಗಿಬೇಕಾಗುತ್ತೆ. ಇದೇನೋ ಸೆಕೆಂಡ್ಸ್ ಅಲ್ಲಿ ಏನೋ ಮಿಸ್ ಆಯ್ತು ಅಂದ್ರೆ ಫುಲ್ ಸೀದೋಗುತ್ತೆ. ನೋಡಿ ಈಗ ಫ್ರೈಡ್ ಆನಿಯನ್ಸ್ ಇದ್ರಲ್ಲಿ ಹಾಕ್ಕೊಂತ ಇದ್ದಾರೆ. ನೋಡಿ ಈಗ ಅರ್ಧ ಇದ್ರಲ್ಲಿ ಹಾಕೊಂಡಿದ್ದಾರೆ. ಈಗ ಮತ್ತೆ ಒಂದು ಅರ್ಧ ಮತ್ತೆ ಮೇಲ್ಗಡೆ ಹಾಕೊಂತಾರೆ. ನೋಡಿ ಇದೆಲ್ಲ ಹಾಕಿದ ನಂತರ ಸ್ಟವ್ ಮೇಲೆ ಇಟ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ ಇದನ್ನ ಮಿಕ್ಸ್ ಮಾಡುವಾಗ ನಿಧಾನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದ್ರೆ ಪೀಸ್ ಅನ್ನೋದು ಒಡೆದೋಗುತ್ತೆ. ಚಿಕನ್ ಈಗ ಒಂದು 50ರಿಂದ 60% ಇದನ್ನ ಬೇಯಿಸ್ಕೊಂಡಿದ್ದಾರೆ. ಬೇಯಿಸ್ಕೊಂಡಿದ್ದಾದ್ಮೇಲೆ ಈಗ ದಮ್ ಹಾಕೊಂತ ಇದ್ದಾರೆ. ನೋಡಿ ಆ ತವ ಇದೆಯಲ್ಲ, ಆ ತವ ಕೆಳಗಡೆ ಇಟ್ಕೊಂಡು ಇದ್ರ ಮೇಲ್ಗಡೆ ಇದನ್ನ ಇಟ್ಕೊಂತಾರೆ. ನೋಡಿ ಈಗ ಹೈದರಾಬಾದ್ ದಮ್ ಬಿರಿಯಾನಿಗೆ ಈಗ ಪಲಾವ್ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದಾರೆ. ಪಲಾವ್ ಇಂಗ್ರೀಡಿಯೆಂಟ್ಸು ಮತ್ತು ನಿಂಬೆಹಣ್ಣು. ನೋಡಿ ಇದು ಕಲ್ಲುವ ಒಂದು ಅರ್ಧ ಹಿಡಿಯಷ್ಟು ಕಲ್ಲುವ, ಮತ್ತು ಲವಂಗ, ಏಲಕ್ಕಿ, ನೋಡಿ ಅನಾನಸುವ, ಮತ್ತು ಮೊಗ್ಗು, ನಿಂಬೆಹಣ್ಣು. ನೋಡಿ ನಿಂಬೆಹಣ್ಣು ಈ ಥರ ಚಿಪ್ಸ್ ಟೈಪಲ್ಲಿ ಕಟ್ ಮಾಡ್ಕೊತಾ ಇದ್ದಾರೆ. ನೋಡಿ ಇದರಲ್ಲಿ 3 ನಿಂಬೆಹಣ್ಣು ಹಾಕ್ಕೊಂಡಿದ್ದಾರೆ. ನೋಡಿ ಇದು ರೈಸ್ ಬೇಯಿಸ್ಕೊಳೋದಕ್ಕೆ ಈಗ ಇದರಲ್ಲಿ ಒಂದು 2 ಬಕೆಟ್ ಅಷ್ಟು ನೀರು ಹಾಕೊಂಡು ಇದರಲ್ಲಿ ಈಗ ಚಕ್ಕೆ ಹಾಕ್ಕೊಂತ ಇದ್ದಾರೆ. ನೋಡಿ ಪಲಾವ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಈಗ ಇದ್ರಲ್ಲಿ ಹಾಕ್ಕೊಂತ ಇದ್ದಾರೆ. ಓಕೆ. ನೋಡಿ ಇದು ನೀರು ಕುದಿ ಬಂದಿದೆ. ನೀರು ಕುದಿ ಬಂದಾದ್ಮೇಲೆ ಈಗ ನೋಡಿ ಕಲ್ಲುಪ್ಪು ಹಾಕ್ಕೊಂತ ಇದ್ದಾರೆ. ಕಲ್ಲುಪ್ಪು ನೋಡಿ 1/4 kg ಕಲ್ಲುಪ್ಪು ತೊಗೊಂಡಿದ್ದಾರೆ. ನೋಡಿ ಅದರಲ್ಲಿ ಕಸೂರಿ ಮೇಥಿ 1 ಹಿಡಿ. ಓಕೆ. ನೋಡಿ ಇದರಲ್ಲಿ ಈಗ ರೈಸ್ ಹಾಕ್ಕೊಂತಾರೆ. ನೋಡಿ ಈ ರೈಸು 1 ಅವರ್ ಇದನ್ನ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ರು. ಈಗ ಆ ರೈಸ್ ಈಗ ಇದ್ರಲ್ಲಿ ಹಾಕ್ಕೊತಾ ಇದ್ದಾರೆ. ನೋಡಿ ಇದರಲ್ಲಿ ತವಾ ಇಟ್ಕೊಂಡು ಒಂದು 45 ನಿಮಿಷ ಇದೆ. 45 ನಿಮಿಷದಿಂದ ಇದು ಲೋ ಫ್ಲೇಮಲ್ಲಿ ಇದನ್ನ ಕುಕ್ ಮಾಡ್ಕೊತಾ ಇದ್ದಾರೆ. ನೋಡಿ ಆ ಕಡೆ ರೈಸ್ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ರೈಸ್ ಬೆಂದಾದ್ಮೇಲೆ ಈಗ ಇದ್ರಲ್ಲಿ ಹಾಕ್ಕೊಂತಾರೆ. ನೋಡಿ ಇದನ್ನ 70% ಇದನ್ನ ಬೇಯಿಸ್ಕೊಂಡಿದ್ದಾರೆ. ಅಕ್ಕಿ ಚೆನ್ನಾಗಿ ಬೆಂದಿದೆ. ಬೆಂದಾದ್ಮೇಲೆ ಈಗ ಫಿಲ್ಟರ್ ಮಾಡ್ತಾ ಇದ್ದಾರೆ. ನೋಡಿ ಈಗ ಇದರಲ್ಲಿ ನೀರು ಹಾಕ್ತಾ ಇದ್ದಾರೆ.
ನೋಡಿ ಇದರಲ್ಲಿ ಚಿಕನ್ ಹಾಕಿ ಇದನ್ನ ಆಲ್ಮೋಸ್ಟ್ ಒಂದು 1 ಅವರ್ ಆಗಿದೆ. 1 ಅವರ್ ಇಂದ ಇದನ್ನ ಜಸ್ಟ್ ಫುಲ್ ಲೋ ಫ್ಲೇಮ್ ಅಲ್ಲಿ ಇದನ್ನ ಬೇಯಿಸ್ಕೊಂತ ಇದ್ರು. ನೋಡಿ ಅನ್ನ ರೆಡಿ ಆಗಿದೆ, ಅದನ್ನ ಈಗ ಇದ್ರಲ್ಲಿ ಹಾಕ್ಕೊಂತಾರೆ. ಅನ್ನ ಎಲ್ಲ ಇದ್ರಲ್ಲಿ ಹಾಕೊಂಡು ಈಗ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ನೋಡಿ ರೈಸು ಆಲ್ಮೋಸ್ಟ್ ಒಂದು 80% ಚೆನ್ನಾಗಿ ಬೆಂದೋಗಿದೆ. ಬೆಂದಾದ್ಮೇಲೆ ಇದ್ರಲ್ಲಿ ಹಾಕೊಂಡಿದ್ದಾರೆ. ಈಗ ಅದ್ರ ಮೇಲ್ಗಡೆ ಸ್ವಲ್ಪ ನೀರು, ಈಗ ಫಿಲ್ಟರ್ ಮಾಡಿದ್ರಲ್ಲ ಆ ನೀರು ಇದ್ರಲ್ಲಿ ಹಾಕ್ಕೊಂತ ಇದ್ದಾರೆ. ನೋಡಿ ಇದರಲ್ಲಿ ಜಸ್ಟ್ ಒಂದು 3 ಸೌಟು ನೀರು ಹಾಕ್ಕೊಂಡಿದ್ದಾರೆ. ನೀರು ಹಾಕ್ಕೊಂಡು ಇದ್ರ ಮೇಲ್ಗಡೆ ಈಗ ಸ್ವಲ್ಪ ಕೇಸರಿ ಕಲರ್ ಆಗ್ತಾ ಇದೆ. ನೋಡಿ ಮತ್ತೆ ಸ್ವಲ್ಪ ಯೆಲ್ಲೋ ಕಲರ್. ನೋಡಿ ಅದ್ರ ಮೇಲ್ಗಡೆ ಈಗ ತುಪ್ಪ ಹಾಕ್ತಾ ಇದ್ದಾರೆ. ಈಗ ಕಸೂರಿ ಮೇಥಿ ಒಂದಿಡಿ ಹಾಕ್ತಾ ಇದ್ದಾರೆ. ನೋಡಿ ಇದ್ರ ಮೇಲ್ಗಡೆ ಈಗ ಫ್ರೈಡ್ ಆನಿಯನ್ಸ್. ನೋಡಿ ಈಗ ದಮ್ ಹಾಕ್ತಾ ಇದ್ದಾರೆ. ಈ ತಟ್ಟೆ ಇದನ್ನ ರಿವರ್ಸ್ ಇಟ್ಕೊಂಡು ಈಗ ಅದ್ರ ಮೇಲ್ಗಡೆ ಈಗ ವೆಯ್ಟ್ ಇಡ್ತಾರೆ. ನೋಡಿ ಈಗ ಫುಲ್ ಹೈ ಫ್ಲೇಮ್ ಇಟ್ಕೊಂಡಿದ್ದಾರೆ. ಹೈ ಫ್ಲೇಮ್ में कितना मिनट है? 5 मिनट. ನೋಡಿ ಹೈ ಫ್ಲೇಮ್ ಅಲ್ಲಿ 5 ನಿಮಿಷ ಮತ್ತೆ ಲೋ ಫ್ಲೇಮ್ ಅಲ್ಲಿ 5 ನಿಮಿಷ. ಇನ್ನು 10 ನಿಮಿಷ ಆದ್ಮೇಲೆ ದಮ್ ತೆಗಿತಾರೆ. ನೋಡಿ ಹೈ ಫ್ಲೇಮ್ ಅಲ್ಲಿ 5 ನಿಮಿಷ ಇಟ್ಕೊಂಡಿದ್ರು. ಈಗ ಫುಲ್ ಲೋ ಫ್ಲೇಮ್ ಅಲ್ಲಿ ಈಗ ಮತ್ತೆ 5 ನಿಮಿಷ ಇಡ್ತಾರೆ ಇದನ್ನ. ನೋಡಿ ಇದೊಂದು 3 ಇಂದ 4 ನಿಮಿಷ ಲೋ ಫ್ಲೇಮ್ ಮಾಡ್ಕೊಂಡು ಈಗ ಆಫ್ ಮಾಡ್ಕೊಂಡಿದ್ದಾರೆ. ನೋಡಿ ಸೈಡ್ ಅಲ್ಲಿ ಹೊಗೆ ಬರುತ್ತೆ. ನೋಡಿ ಹೊಗೆ ಬಂದಾಗ ಇವರು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತಾರೆ. ನೋಡಿ ಇದು ಈ ಐಡಿಯಾ ಇಟ್ಕೊಂಡು ಇವರು ಮಾಡೋ ಅಂಥದ್ದು. ನೋಡಿ ಈ ತರ ಹೊಗೆ ಬರ್ತಾ ಇದೆ ನೋಡಿ ಸೈಡಲ್ಲಿ. ಆ ಹೊಗೆ ಬಂದಾಗೆ ಇದನ್ನ ಸ್ಟವ್ ಆಫ್ ಮಾಡ್ಕೊಂಡಿದ್ದಾರೆ. ನೋಡಿ ಒಂದು 10 ನಿಮಿಷ ಆದ್ಮೇಲೆ ಈಗ ತೆಗಿತಾ ಇದ್ದಾರೆ. ಹೈದರಾಬಾದ್ ದಮ್ ಬಿರಿಯಾನಿ ರೆಡಿ ಆಗಿದೆ. ಸ್ನೇಹಿತರೆ ನೋಡಿ ಇದು RR ದಮ್ ಬಿರಿಯಾನಿ ಹೋಟೆಲ್ ಅಲ್ಲಿ ಈ ತರ ಇವರು ಹೈದರಾಬಾದ್ ದಮ್ ಬಿರಿಯಾನಿ ಮಾಡೋಂಥದ್ದು. ನೋಡಿ ಹೈದರಾಬಾದ್ ದಮ್ ಬಿರಿಯಾನಿ ರೆಡಿ ಆಗಿದೆ. ನೋಡಿ ಈಗ ಸರ್ವಿಂಗ್ಗೆ ತಗೊಂಡೋಗ್ತಾ ಇದ್ದಾರೆ. ನೋಡಿ ಈಗ ಸರ್ವ್ ಮಾಡ್ತಾ ಇದ್ದಾರೆ. ನೋಡಿ ಒಂದು ಪ್ಲೇಟ್ಗೆ ಒಂದು ಲೆಗ್ ಪೀಸು, ಒಂದು ಚಿಕ್ಕ ಪೀಸು, ಅದ್ರ ಮೇಲ್ಗಡೆ ರೈಸು. ನೋಡಿ ಒಂದು ಪ್ಲೇಟ್ ಇಷ್ಟು ಬರುತ್ತೆ. ಬಿರಿಯಾನಿ ಹೆಂಗೈತೆ? ಚೆನ್ನಾಗಿದೆ. ಓಕೆ.
ಸ್ನೇಹಿತರೆ ನೋಡಿ, ಇದು ಹೈದರಾಬಾದ್ ದಮ್ ಬಿರಿಯಾನಿ. ಇದು ನೋಡಿ, ಈ ಥರ ಇವರು ಹೈದರಾಬಾದ್ ದಮ್ ಬಿರಿಯಾನಿ ಮಾಡ್ತಾರೆ. ನಾನು ಲಾಸ್ಟ್ ಟೈಮು ಒಂದು ದಮ್ ಬಿರಿಯಾನಿ ಮಾಡಿದ್ದೆ, ನೀವು ನೋಡಿರ್ಬೋದು. ಯಾರಾದರೂ ಹೊಸಬ್ರ ಇದ್ದರೆ ಸ್ವಲ್ಪ ನೋಡಿರಲ್ಲ. ಅದು ಒಂಥರ ಡಿಫ್ರೆಂಟಾಗಿ ಮಾಡಿದರು, ಇದೊಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ. ಓಕೆ, ನೋಡಿ ಚೆನ್ನಾಗಿದೆ. ಸ್ವಲ್ಪ ಆಯಿಲ್ ಏನೋ ಜಾಸ್ತಿ ಆಯಿತು ಅನಿಸುತ್ತೆ. ಇದಕ್ಕೆ ಇಷ್ಟಕ್ಕೂ ಸೇರಿ 1 ಲೀಟ್ರ್ ಆಯಿಲ್ ಹಾಕಿದ್ದಾರೆ. ಕೈಗೆಲ್ಲ ಚೆನ್ನಾಗಿ ಮೆಕ್ಕೊತಾ ಇದೆ. ಅದು ಬಿಟ್ಟರೆ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಸಕ್ಕತ್ತಾಗಿದೆ ನೋಡಿ. ಇವ್ರ ಹತ್ರ ಅಂಬೂರ್ ಬಿರಿಯಾನಿ ಮತ್ತು ಹೈದರಾಬಾದ್ ದಮ್ ಬಿರಿಯಾನಿ ಮತ್ತು ಕಬಾಬು, ಈ 3 ಸಿಗುತ್ತೆ. ಚೆನ್ನಾಗಿದೆ ನೋಡಿ. ಇದು ಕಲರು ನಿಮ್ಗೆ ಆಪ್ಷನಬಲು, ನೀವು ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಹೈದರಾಬಾದ್ ದಮ್ ಬಿರಿಯಾನಿಗೆ ಆಲ್ಮೋಸ್ಟ್ ಎಲ್ಲ ಕಡೆ 100% ಹಾಕಿ ಹಾಕ್ತಾರೆ. ನೋಡಿ, ಮಸಾಲೆ ಎಲ್ಲ ಕರೆಕ್ಟಾಗಿದೆ ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಬಾಬು ಟೇಸ್ಟ್ ಮಾಡಿದೆ, ಕಬಾಬು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅಂಬೂರ್ ಬಿರಿಯಾನಿನೂ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈ ಥರ ಇವರು ತಮಿಳ್ನಾಡು ಸ್ಟೈಲಲ್ಲಿ ಅಂಬೂರ್ ಬಿರಿಯಾನಿ ಮತ್ತು ಇವು ಹೈದರಾಬಾದ್ ದಮ್ ಬಿರಿಯಾನಿ ಮಾಡೋ ಅಂಥದ್ದು. ನೀವು ಎಲ್ಲೇ ಹೋದ್ರೂ ಇವ್ರದ್ದು ಒಂದು 4-5 ಬ್ರಾಂಚಸ್ ಇದೆ ಅಂತ. 4-5 ಬ್ರಾಂಚಸ್ಸು ಇವರು ಇದೇ ವಿಧಾನದಲ್ಲೇ ಮಾಡೋ ಅಂಥದ್ದು. ತುಂಬ ಚೆನ್ನಾಗಿದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನೋಡೋದ್ರಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.